ಎಲ್ಲರಿಗೂ ನಮಸ್ಕಾರ. ನನ್ನ ಪಯಣ ಸ್ವಯಂ ಅವಲೋಕನ ಸರಣಿಯ 4ನೇ ಚಟುವಟಿಕೆಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಶಾಲೆ, ನಮ್ಮ ಕಲಿಕೆ, ಈ ಪ್ರಪಂಚದೊಳಗೆ ಒಂದು ಸಣ್ಣ ಆದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಜರ್ನಿ ಶುರು ಮಾಡೋಣ. ಒಂದು ನಕ್ಷೆ, ಹೌದು. ಯಾಕಂದ್ರೆ ಈ ಚಟುವಟಿಕೆ ಇದೆಯಲ್ಲ, ಅದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಮ್ಯಾಪ್ ಇದ್ದಾಗೆ. ನಮ್ಮ ಬಗ್ಗೆ, ನಮ್ಮ ಇಷ್ಟ ಕಷ್ಟಗಳ ಬಗ್ಗೆ ಅಷ್ಟೇ ಅಲ್ಲ, ನಾವು ಹೇಗೆ ಕಲಿತ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ತಿಳ್ಕೊಳಕ್ಕೆ ಇದು ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ಶುರು ಮಾಡಿಯೇ ಬಿಡೋಣ. ಈ ಜರ್ನಿ ನಮ್ಮ ಶಾಲಾ ಜೀವನದ ಬಗ್ಗೆ ಆಳವಾಗಿ ಯೋಚಿಸೋಕೆ ಒಂದು ಒಳ್ಳೆ ಅವಕಾಶ ಕೊಡುತ್ತೆ. ಕಳೆದ ಚಟುವಟಿಕೆ ನೆನ್ಪಿದ್ಯಾ? ನನ್ನ ಕನಸುಗಳು. ನಾವೆಲ್ಲರೂ ನಮ್ಮ ಕನಸುಗಳ ಬಗ್ಗೆ ಬರ್ದಿದ್ವಿ ಅಲ್ವಾ? ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋ ದಾರಿಯಲ್ಲಿ ಶಾಲೆ ಅನ್ನೋದು ಒಂದು ಬಹಳ ಮುಖ್ಯವಾದ ಸ್ಟೆಪ್. ಸೊ ಆ ಜರ್ನಿಯನ್ನೇ ಈಗ ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಈ ಚಟುವಟಿಕೆಯ ಮುಖ್ಯ ಗುರಿ ಏನು ಅಂತೀರಾ? ಸಿಂಪಲ್. ನಮ್ಮ ಶಾಲಾ ಜೀವನ, ನಾವು ಕಲಿಯುವ ರೀತಿ ಮತ್ತು ನಮ್ಮ ಪರ್ಸನಲ್ ಗ್ರೋತ್ಗೆ ಶಾಲೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಒಟ್ಟಿಗೆ ಯೋಚನೆ ಮಾಡೋದು. ಆದ್ರೆ ಈ ರೀತಿ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋದು ಯಾಕೆಷ್ಟು ಇಂಪಾರ್ಟೆಂಟ್? ಇದ್ರಿಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ? ಬನ್ನಿ ನೋಡೋಣ. ನೋಡಿ, ಶಾಲಾ ದಿನಗಳು ಅಂದ್ರೆ ಕೆಲವು ದಿನ ವಾವ್ ಸೂಪರ್ ಅಂತ ಅನ್ಸುತ್ತೆ, ಇನ್ನು ಕೆಲವು ದಿನ ಅಯ್ಯೋ ಬೋರಿಂಗ್ ಅಂತಾನೂ ಅನ್ಸುತ್ತೆ. ಇದು ತುಂಬಾನೇ ಸಹಜ ಅಲ್ವಾ? ಆದ್ರೆ ಈ ಫೀಲಿಂಗ್ಸ್ ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ನಮ್ಮ ಬೆಳವಣಿಗೆಗೆ ತುಂಬಾನೇ ಮುಖ್ಯ. ಈ ಪಯಣ ಇದೆಯಲ್ಲ, ಇದೊಂದು ರೀತಿ ನಿಧಿ ಹುಡುಕಾಟ ಇದ್ಹಾಗೆ. ಇದ್ರಲ್ಲಿ ನಮ್ಗೆ ಏನೇನ್ ಸಿಗ್ಬೋದು ಗೊತ್ತಾ? ಶಾಲೆಯಲ್ಲಿ ನಮ್ಗೆ ತುಂಬಾ ಇಷ್ಟವಾಗುವ ಅನುಭವಗಳು ಯಾವುದು, ಯಾವ ಸಬ್ಜೆಕ್ಟ್ ನಮ್ಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಯಾವುದು ಕಷ್ಟ ಅನ್ಸುತ್ತೆ, ಒಬ್ರೇ ಓದಿದ್ರೆ ಚೆನ್ನಾಗರ್ಥ ಆಗುತ್ತಾ ಅಥವಾ ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡಿ ಮಾಡಿದ್ರೆನಾ, ನಮ್ಮ ಫೇವ್ರೆಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವುದು, ಅಷ್ಟೇ ಅಲ್ಲ ನಮ್ಮ ಶಾಲೆಯಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕು ಅಂತ ನಮ್ಗನ್ಸ್ತಿದ್ಯಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸರಿ, ಈಗ ನಮ್ಮ ಈ ಹುಡುಕಾಟದ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಜರ್ನಿಯಲ್ಲಿ ಮುಂದೆ ಹೋಗೋಕ್ಕೆ ನಮ್ಗೆ ಕೆಲವು ಕ್ಲೂಸ್ ಬೇಕು. ಆ ಕ್ಲೂಸ್ ಅಂದ್ರೆ ಬೇರೇನೂ ಅಲ್ಲ, ಕೆಲವು ಪ್ರಶ್ನೆಗಳು. ಬನ್ನಿ, ಒಂದು ಸಿಂಪಲ್ ಕ್ಲೂ ಇಂದ ಶುರು ಮಾಡೋಣ. ಶಾಲೆಯಲ್ಲಿ ಇಷ್ಟವಾಗುವ ಒಂದೇ ಒಂದು ವಿಷಯ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಅದು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಯಾವುದಾದ್ರೂ ಸಬ್ಜೆಕ್ಟ್ ಇರಬಹುದು, ಪ್ಲೇ ಟೈಮ್ ಇರಬಹುದು, ಅಥವಾ ನಿಮ್ಮ ಫೇವ್ರೆಟ್ ಟೀಚರ್ ಕೂಡ ಆಗಿರಬಹುದು. ಯಾವುದು ಆ ಒಂದು ವಿಷಯ? ಈಗ ಇನ್ನೂ ಕೆಲವು ಕ್ಲೂಸ್ ಬಗ್ಗೆ ಯೋಚಿಸೋಣ. ಶಾಲೆಗೆ ಬರಲು ಯಾಕೆ ಇಷ್ಟವಾಗುತ್ತೆ? ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಯಾಕೆ? ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಗೆ ಇಷ್ಟವಾಗುವ ಕ್ವಾಲಿಟಿ ಯಾವುದು? ಒಬ್ರೇ ಕಲಿಯೋಕಿಷ್ಟನಾ ಅಥವಾ ಗ್ರೂಪ್ನಲ್ಲಿನಾ? ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಯಾಕೆ? ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಶಾಲೆ ಹೇಗ್ ಹೆಲ್ಪ್ ಮಾಡ್ತಿದೆ? ಮತ್ತೆ ನಮ್ಮ ಶಾಲೆಯಲ್ಲಿ ಒಂದು ಬದಲಾವಣೆ ಮಾಡ್ಬೇಕು ಅಂದ್ರೆ ಅದು ಏನಾಗಿರಬೇಕು? ಈ ಪ್ರಶ್ನೆಗಳಿಗೆ ನಿಧಾನವಾಗಿ, ಆರಾಮವಾಗಿ ಯೋಚನೆ ಮಾಡಿ ಉತ್ತರ ಕೊಡೋಣ. ಪ್ರತಿಯೊಂದು ಉತ್ತರನೂ ನಮ್ಮ ಬಗ್ಗೆ ನಮ್ಗೆ ಒಂದು ಹೊಸ ವಿಷಯವನ್ನ ಹೇಳತ್ತೆ. ಆತುರ ಬೇಡ, ಪ್ರಾಮಾಣಿಕವಾಗಿ ಯೋಚನೆ ಮಾಡೋದು ಮುಖ್ಯ. ಒಂದು ವಿಷಯ ನೆನ್ಪಿರ್ಲಿ, ಎಲ್ಲಾ ಪ್ರಶ್ನೆಗಳಿಗೂ ತಕ್ಷಣಕ್ಕೆ ಉತ್ತರ ಸಿಗ್ಲೇಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ಬೋದು. ಅಂತಹ ಟೈಮಲ್ಲಿ ನಮ್ಮ ಟೀಚರ್ಸ್, ಮನೆಯವರು ಅಥವಾ ಕರಿಯರ್ ಗೈಡ್ಸ್ ಹತ್ರ ಹೆಲ್ಪ್ ಕೇಳೋಕೆ ಸ್ವಲ್ಪನೂ ಹಿಂಜರಿಯಬಾರ್ದು. ಸಹಾಯ ಕೇಳೋದು ಕೂಡ ಈ ಜರ್ನಿಯ ಒಂದು ಇಂಪಾರ್ಟೆಂಟ್ ಪಾರ್ಟ್. ಸರಿ, ಈಗ ಒಂದು ಸೂಪರ್ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ನಮ್ಮ ಲರ್ನಿಂಗ್ ಸ್ಟೈಲ್. ಅಂದ್ರೆ ನಾವು ಹೇಗೆ ಕಲಿತ್ರೆ ನಮ್ಗೆ ಬೇಗ ಅರ್ಥ ಆಗತ್ತೆ ಅನ್ನೋದನ್ನ ಕಂಡುಹಿಡಿಯೋದು. ಹಾಗಾದ್ರೆ ನಾವು ಹೇಗೆ ಚೆನ್ನಾಗಿ ಕಲಿತೀವಿ? ಕೆಲವರಿಗೆ ಚಿತ್ರಗಳನ್ನು ನೋಡಿದ್ರೆ ಬೇಗ ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ಟೆಕ್ಸ್ಟ್ ಓದಿದ್ರೆ, ಕೆಲವರಿಗೆ ವಿಡಿಯೋ ನೋಡಿದ್ರೆ, ಮತ್ತೆ ಕೆಲವರಿಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ, ಇನ್ನು ಕೆಲವರಿಗೆ ಆಕ್ಟಿವಿಟೀಸ್ ಮಾಡ್ತಾ ಕಲ್ತ್ರೆ ಇಷ್ಟ ಆಗುತ್ತೆ. ಇದರಲ್ಲಿ ನಮ್ಮ ಸ್ಟೈಲ್ ಯಾವುದು ಅಂತ ನಮಗೆ ಗೊತ್ತಾದ್ರೆ ಕಲಿಯೋದು ತುಂಬಾನೇ ಸುಲಭ ಮತ್ತು ಎಫೆಕ್ಟಿವ್ ಆಗುತ್ತೆ. ಗೊತ್ತಾಯ್ತಾ? ಇದೇ ಆ ಸೂಪರ್ ಪವರ್. ಹೀಗೆ ನಮ್ಮ ಬಗ್ಗೆ ನಾವೇ ತಿಳಿದುಕೊಳ್ತಾ ನಮ್ಮ ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಹುಡುಕಾಟ ಮಾಡಿದ ಮೇಲೆ ನಮ್ಗೆ ಸಿಗೋ ಆ ನಿಧಿ ಏನು? ಬನ್ನಿ ನೋಡೋಣ. ನೋಡಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ನಮಗೆ ನಮ್ಮದೇ ಆದ ಒಂದು ಲರ್ನಿಂಗ್ ಪ್ರೊಫೈಲ್ ರೆಡಿಯಾಗುತ್ತೆ. ಇದೊಂದು ರೀತಿ ನಮ್ಮ ಸಾಮರ್ಥ್ಯ, ನಮ್ಮ ಆಸಕ್ತಿಗಳು ಮತ್ತೆ ನಾವು ಕಲಿಯುವ ಬೆಸ್ಟ್ ವಿಧಾನ ಯಾವುದು ಅಂತ ತೋರಿಸೋ ಒಂದು ಪರ್ಸನಲ್ ಮ್ಯಾಪ್ ಇದ್ದಾಗೆ. ಇದು ಮುಂದೆ ನಾವು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ನಮ್ಗೆ ಗೈಡ್ ಮಾಡುತ್ತೆ. ನಿಜ ತಾನೇ? ಕೆಲವೊಮ್ಮೆ ಶಾಲೆ ಕಷ್ಟ ಅಂತ ಅನಿಸುತ್ತೆ. ಓಕೆ, ಅದು ಸಹಜ. ಆದ್ರೆ ಅಯ್ಯೋ ಕಷ್ಟ ಅಂತ ಸುಮ್ನಾಗೋದಕ್ಕಿಂತ ಇದು ಯಾಕೆ ಹೀಗೆ ಕಷ್ಟ ಆಗ್ತಿದೆ ಅಂತ ಯೋಚನೆ ಮಾಡೋದೇ ಅದನ್ನ ಸರಿಪಡಿಸ್ಕೊಳ್ಳೋ ಕಡೆಗೆ ನಾವಿಡೋ ಮೊದಲ ಹೆಜ್ಜೆ.
ಹಾಗಾದ್ರೆ ನಮ್ಮ ಲರ್ನಿಂಗ್ ಪ್ರೊಫೈಲ್ ಈಗ ಪೂರ್ತಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್! ಈ ಚಟುವಟಿಕೆಯನ್ನ ಪೂರ್ತಿ ಮಾಡಿರೋ ಮೂಲಕ ನಮ್ಮ ಬಗ್ಗೆ ನಾವೇ ಒಂದು ಅದ್ಭುತವಾದ, ಅಮೂಲ್ಯವಾದ ಪ್ರೊಫೈಲ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಇದು ಈ ಜರ್ನಿಯಲ್ಲಿ ಒಂದು ದೊಡ್ಡ ಸಾಧನೆನೇ ಸರಿ. ಸರಿ, ಈ ಎಲ್ಲ ಪಾಯಿಂಟ್ಸ್ ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿದೆ. ನಿಮ್ಮ ಯೋಚನೆಗಳನ್ನ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಮ್ಮ ಮುಂದಿನ ಚಟುವಟಿಕೆಯಲ್ಲಿ ಮತ್ತೆ ಸಿಗೋಣ.